ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಉಸ್ತೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡದ್ರ ಮೇಲೆ ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದ ಕೂಡಲೇ ಒಂದು 2 ಗಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ದು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು 1 ನಿಮಿಷ ಹಂಗೆ ರೋಸ್ಟ್ ಮಾಡಿ. ರೋಸ್ಟ್ ಮಾಡ್ತಾ ಇದ್ದಂಗೆ ಈ ಥರ ಉಸ್ತಿಕಾಯಿ ಕೆಲವೊಬ್ರು ಗೊತ್ತಿರಲ್ಲ, ಕೆಲವೊಬ್ರು ಗೊತ್ತಿರುತ್ತೆ. ಇದು ಭಾರಿ ಒಳ್ಳೆಯದು. ಇದನ್ನು ಕಟ್ ಮಾಡ್ಕೋಬಾರ್ದು. ಒಂದು ಕಲ್ಲಲ್ಲಿ ಒಂದೊಂದೇ ಚೆನ್ನಾಗಿ ಚಚ್ಚಿಬಿಟ್ಟು ಅದನ್ನು ಬೀಜ ಇಲ್ದಿರೋ ಥರ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು. ಅದನ್ನು ಈ ಟೈಮಲ್ಲಿ ಇವಾಗ ಹಾಕಬೇಕು. ಹಾಕಿ ಇದನ್ನು 1 ನಿಮಿಷ ರೋಸ್ಟ್ ಮಾಡಿಬಿಟ್ಟು ಆಲೂಗಡ್ಡೆ ಹಾಕ್ಕೋಬೇಕು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ತಿನ್ನೋರು ಹಾಕ್ಕೋಬೋದು, ಹಾಗಾದ್ರೆ ಇನ್ನೂ ರುಚಿ ಚೆನ್ನಾಗಿರ್ತಿದೆ. ಥರ ಅದನ್ನು ಹಾಗೆ ಫ್ರೈ ಮಾಡ್ತಾ ಇದ್ದಂಗೆ ಇದಕ್ಕೆ ಇವಾಗ 1-2 ಮೀಡಿಯಮ್ ಸೈಜ್ನಾಗುವಷ್ಟು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಇವಾಗ ಅದನ್ನು 1-2 ನಿಮಿಷ ಟೊಮೊಟೊ ಸ್ವಲ್ಪ ಫ್ರೈ ಮಾಡಿ. ಹಂಗೆ ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡಿಕೊಂಡು ಇವಾಗ ಏನು ಮಾಡಬೇಕಂದ್ರೆ ಸಾಂಬಾರು ಪುಡಿ ಹಾಕ್ಕೋಬೇಕು. ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈ ರೀತಿ ಹಾಗೆ ಲೈಕ್ ಮಾಡಿಬಿಡಿ. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಇವಾಗ ನಾನು 1.5 ಕಪ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಹಾಕ್ಕೊಂಡಿದ್ದೀನಿ. ಈ ಥರ 1.5 ಕಪ್ ಹಾಕ್ಕೊಂಡು ಇದನ್ನು ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ. 3 ಗ್ಲಾಸು ವಾಟ್ರ್ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಇವಾಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಡಿ. ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು 4 ವಿಸಿಲ್ ಕೂಗಿಸ್ಕೊಳ್ಳಿ. 4 ವಿಸಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ಈ ಥರ ಓಪನ್ ಮಾಡಿ. ಓಪನ್ ಮಾಡ್ತಿದ್ದಂಗೆ ಕಾಯೆಲ್ಲ ಚೆನ್ನಾಗಿ ಬೆಂದೋಗಿದೆ, ಬೇಳೆ ಎಲ್ಲ ಬೆಂದಿದೆ. ಈ ರೀತಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಈ ಥರ ಸೈಡಲ್ಲಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ನೀರು ಕಮ್ಮಿ ಇತ್ತು ನಮ್ಮ ಸಾರಿಗೆ. ನೀರು ಇವಾಗ ನಾವು ಬೇಕಾದಂಗೆ ಹಾಕ್ಕೋಬೋದು. ಕೆಲವೊಬ್ಬರು ನೀರು ಕಮ್ಮಿ ತೆಳ್ಳಗಿರಬೇಕು ಆ ಥರ ತಿಂತಾರೆ, ಕೆಲವೊಬ್ರು ಗಟ್ಟಿ ಇರಬೇಕು ಆ ಥರ ತಿಂತಾರೆ. ಅದಕ್ಕೆ ಇವಾಗ ಎಣ್ಣೆ ಬಿಸಿ ಆದ ಕೂಡಲೇ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿರಿ. ಫಸ್ಟು ಬಿಸಿ ಆದ ಕೂಡಲೇ 1/2 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊತಿದ್ದಂಗೆ ಅದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಇಂಗುವನ್ನು ಹಾಕ್ಕೊಳ್ಳಿ. ಸಾಂಬಾರು ಟೇಸ್ಟ್ ಬರುತ್ತೆ. ಈ ಥರ ಇಂಗು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಇವಾಗ ಅದನ್ನು ತೆಗ್ದು ಇವಾಗ ಈ ಸಾಂಬಾರೊಳಕ್ಕೆ ಹಾಕ್ಬಿಡಿ. ಈ ರೀತಿ ಸಾಂಬಾರೊಳಕ್ಕೆ ಹಾಕ್ಬಿಟ್ಟು ಇವಾಗ ಏನು ಮಾಡಬೇಕಂದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಇವಾಗ 1 ಟೇಬಲ್ ಸ್ಪೂನು ಮತ್ತು ಇನ್ನೊಂದು 1/2 ಟೇಬಲ್ ಸ್ಪೂನು, 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇವಾಗ 5 ನಿಮಿಷ ಕುದೀಲಿ. 5 ನಿಮಿಷ ಕುದಿಬೇಕು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು. ಈ ಥರ ಚೆನ್ನಾಗಿ ಕುದಿಬೇಕು. ಬರೀ 5 ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿ ಆಗೋಗ್ಬಿಡ್ತಿದೆ. ಈ ರೀತಿ ಚೆನ್ನಾಗಿ ಕೊತ ಅಂತ ಕುದಿಬೇಕು. ನೋಡಿ, ಕುದೀತಾ ಇದ್ದಂಗೆ ಯಾರೋ ಬಂದರು ಸಾಂಬಾರು ಹಾಕ್ಕೊಳ್ಳೋಕ್ಕೆ. ಅರ್ಜೆಂಟ್ ಇತ್ತು ಅವ್ರಿಗೆ, ಇನ್ನೂ ಸಾಂಬಾರೇ ರೆಡಿಯಾಗಿಲ್ಲ. ಅಷ್ಟು ಬೇಗ ಬಂದು ಸಾಂಬಾರು ಹಾಕ್ಕೊತಿದ್ದಾರೆ ತಟ್ಟೆಗೆ. ಏನು ಹೇಳಬೇಕು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೊದಲೇ ಬಿಡಿ, ಹಾಕ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, 5 ನಿಮಿಷ ಕುದಿದಾದ್ಮೇಲೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಬಿಡಿ. ಉಸ್ತಿಕಾಯಿ ಸಾಂಬಾರು ಅನ್ನೋದು ನಿಮಗೆ ಫುಲ್ ಆ್ಯಂಡ್ ಫುಲ್ಲಾಗಿ ರೆಡಿ ಆಗೋಗಿದೆ. ಈ ರೀತಿ ಚೆನ್ನಾಗಿ ಕುದೀತಾರೆ. 5 ನಿಮಿಷ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಈ ಉಸ್ತಿಕಾಯಿ ಅನ್ನೋದು ಬಂದು ಭಾರಿ ಇವಾಗ ವಯಸ್ಸಾಗಿರೋರಿಗೆ, ಅವ್ರಿಗೆಲ್ಲ ಕಾಲು ನೋವು ಇರುತ್ತೆ, ಮಂಡಿ ನೋವು ಅವ್ರಿಗೆಲ್ಲ, ಅಂಥವ್ರಿಗೆಲ್ಲ ಇದು ಸಾಂಬಾರು, ಉಸ್ತಿಕಾಯಿ ಸಾಂಬಾರು ಅನ್ನೋದು ಭಾರಿ ಸ್ಟ್ರೆಂತ್ ಕೊಡುತ್ತೆ ಅವ್ರಿಗೆ, ಕಾಲು ನೋವಿಗೆಲ್ಲ ಒಳ್ಳೆಯದಿದು. ಅದರಿಂದ ಮಾಡಿ ತೋರಿಸಿದ್ದೀನಿ. ನೀವು ಮಾಡಿಕೊಡಿ ವಯಸ್ಸಾಗಿರೋರಿಗೆ. ಇದೇ ರೀತಿ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.